ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ರೆ ನೀವೆಲ್ಲರೂ? ಒಂದು ಸಣ್ಣ ಬ್ರೇಕ್ನ ನಂತರ ಹ್ಯೂಸ್ಟನ್ ಸೀರೀಸ್ನ ಮುಂದುವರಿಸೋಣಂತೆ. ಇವತ್ತು ನಾವು ಮತ್ತೆರಡು ಟೆಂಪಲ್ ವಿಸಿಟ್ ಮಾಡ್ತಾ ಹ್ಯೂಸ್ಟನ್ ಟೆಂಪಲ್ ರನ್ನನ್ನು ಇಲ್ಲಿಗೆ ಎಂಡ್ ಮಾಡೋಣ. ಹಿಂದಿನ ಸಂಚಿಕೆಯಲ್ಲಿ ನೀವು ನೋಡಿದ ಅಷ್ಟಲಕ್ಷ್ಮಿ ಟೆಂಪಲ್ ಪಕ್ಕದಲ್ಲೇ ಇರುವಂಥ ವಿಯೆಟ್ನಾಂ ಬುದ್ಧಿಸ್ಟ್ ಟೆಂಪಲ್ಗೆ ಇವಾಗ ಹೋಗೋಣಂತೆ. ಅಷ್ಟಲಕ್ಷ್ಮಿ ಟೆಂಪಲ್ನಲ್ಲೇ ಪಾರ್ಕಿಂಗ್ ಮಾಡಿ ಸ್ವಾಮಿನಾರಾಯಣ್ ಟೆಂಪಲ್ಗೂ ಹೋಗ್ಬೋದು. ಅಲ್ಲಿಂದ ಹೋಗೋದಕ್ಕೆ ದಾರಿ ಇದೆ. ಆದರೆ ಸ್ವಾಮಿನಾರಾಯಣ್ ಪಕ್ಕದಲ್ಲೇ ಈ ವಿಯೆಟ್ನಾಂ ಬುದ್ಧಿಸ್ಟ್ ಟೆಂಪಲ್ ಇದ್ರೂ ನಾವು ಅಲ್ಲಿಂದ ನಡ್ಕೊಂಡು ಹೋಗೋದಕ್ಕಾಗಲ್ಲ. ಹಾಗಾಗಿ ಅಷ್ಟಲಕ್ಷ್ಮಿ ಟೆಂಪಲಲ್ಲಿ ಇಟ್ಟಂಥ ಕಾರ್ ತೊಗೊಂಡು ಮತ್ತೆ ವಾಪಸ್ ಬಂದು ಈ ವಿಯೆಟ್ನಾಂ ಟೆಂಪಲ್ಗೆ ನಾವು ವಿಸಿಟ್ ಮಾಡಿದ್ವಿ. ಟೆಂಪಲ್ನ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳೋದಾದರೆ 1990ಯಲ್ಲಿ ಈ ಟೆಂಪಲ್ ಬೇಕು ಅಂತ ಅಂದ್ಕೊಂಡು 12 ವರ್ಷಗಳ ಕಾಲ ಶ್ರಮಿಸಿ ಈ ಸುಂದರವಾದ ಒಂದು ಬುದ್ಧನ ದೇವಾಲಯವನ್ನು ಕಟ್ಟಿದ್ದಾರೆ. ಇಲ್ಲಿನ ಇತಿಹಾಸದ ಬಗ್ಗೆ ಅಷ್ಟಾಗಿ ಏನೂ ವಿಷಯ ಶೇಖರಣೆ ಆಗಿಲ್ಲ ಸ್ನೇಹಿತರೆ. ಹಾಗಾಗಿ ನಾನು ನಿಮ್ಮ ಜೊತೆ ಇಷ್ಟೇ ವಿಷಯನ ಹಂಚ್ಕೊಳ್ಳೋಕ್ಕಾಗ್ತಾ ಇದೆ. ನನ್ನ ಎಲ್ಲ ವಿಡಿಯೋಗಳಲ್ಲಿ ತುಂಬ ಕಮ್ಮಿ ವಿಷಯನ ನಾನು ಹಂಚ್ಕೊಂಡಿರೋದು ಅಂದರೆ ಈ ವಿಡಿಯೋನೇ ಅನ್ಸುತ್ತೆ. ಕತ್ತಲಿದ್ದ ಕಾರಣ ನಮಗೆ ಎಲ್ಲಿ ಪಾರ್ಕಿಂಗ್ ಮಾಡಬೇಕು ಅಂತ, ಹೇಗೆ ಎಂಟರ್ ಆಗಬೇಕು ಅಂತ ಅರ್ಥನೇ ಆಗಿಲ್ಲ. ಸರಿ, ಹಾಗೆ ಇಲ್ಲೇ ಇದ್ದಂಥ ಬ್ಯೂಟಿಫುಲ್ ಗಾರ್ಡನ್ ನೋಡ್ತಾ ಹೋಗೋಣ ಅಂತ ಹೇಳಿಬಿಟ್ಟು ಮೇನ್ ಗೇಟ್ ಏನಿದೆ ಅಲ್ಲಿ ಎಂಟರ್ ಆಗಿ ಅಲ್ಲಿ ಸ್ವಲ್ಪ ಜಾಗ ಇದ್ದರೆ ಅಲ್ಲಿ ಪಾರ್ಕಿಂಗ್ ಮಾಡಿ ಒಳಗೆ ಹೊರಟ್ವಿ. ಕೆಲವು ಪಿಕ್ಚರ್ಸ್, ರೀಲ್ಸ್, ಯೂಟ್ಯೂಬ್ಗಾಗಿ ಸ್ವಲ್ಪ ವೀಡಿಯೋಸ್ ತೊಗೊಳ್ತಾ ಇದ್ದ ಹಾಗೆ ಟೈಮ್ ಹೋಗುತ್ತೆ ಗೊತ್ತಾಗಿಲ್ಲ. ತುಂಬಾ ಬ್ಯೂಟಿಫುಲ್ ಆಗಿರೋ ಈ ಟೆಂಪಲ್ ಹೊರಾಂಗಣ ನಮಗಂತೂ ತುಂಬಾ ಇಷ್ಟ ಆಯಿತು. ಒಳಗಡೆ ಹೇಗಿದೆ ಅನ್ನೋ ಒಂದು ಕುತೂಹಲನೂ ಇದ್ದೇ ಇತ್ತು. ಆದರೆ ಏನು ಮಾಡೋದು, ಅಲ್ಲಿ ಓಪನೇ ಆಗಿರಲಿಲ್ಲ. ನೀವು ನೋಡ್ತಾ ಇದ್ದೀರಾ ಅಲ್ವಾ, ಸಾಕಷ್ಟು ಜನ ನಮ್ಮ ಥರನೇ ಕುತೂಹಲದಿಂದ ಅಲ್ಲಿ ಕಾಯ್ತಾ ಇದ್ದಾರೆ. ಸಾಕಷ್ಟು ಜನ ಅಲ್ಲಿ ಫೋಟೋಸು, ವಿಡಿಯೋಸ್ ಎಲ್ಲ ತೊಗೊತಾ ಇದ್ರು. ಕತ್ಲಿದ್ರೂ ಆ ಪಾರ್ಕ್ ಥರ ಏನು ಮಾಡಿದ್ದಾರೆ, ಅಲ್ಲಿ ಸಾಕಷ್ಟು ಲೈಟಿಂಗ್ ಇದ್ದ ಕಾರಣ ಫೋಟೋಸ್ ತೊಗೊಳಕ್ಕೇನೂ ನಮಗೆ ಅಡ್ಡಿ ಆಗಿಲ್ಲ. ಬಾಗಿಲು ಮುಚ್ಚಿತ್ತು. ಬುದ್ಧನ ದೇವಸ್ಥಾನದೊಳಗೆ ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಂಡು ಇನ್ನೇನು ಹೊರಡೋಣ ಅನ್ನೋ ಅಷ್ಟರಲ್ಲಿ ಸಡನ್ನಾಗಿ ಲೈಟ್ಸ್ ಎಲ್ಲ ಆನ್ ಆಯಿತು. ಅಂದರೆ ಈ ದೇವಸ್ಥಾನದ ಹತ್ತಿರದಲ್ಲಿದ್ದಂಥ ಲೈಟ್ಸ್ ಎಲ್ಲ ಆನ್ ಆಯಿತು. ಯಾರೋ ಒಬ್ಬರು ಬಂದು ಟೆಂಪಲ್ನ ಸಹ ಓಪನ್ ಮಾಡಿದ್ರು. ಆಮೇಲೆ ಗೊತ್ತಾಗಿದ್ದೇನೆಂದರೆ ಸಾಯಂಕಾಲ 7 ಗಂಟೆಗೆ ಈ ಟೆಂಪಲ್ ಓಪನ್ ಆಗುತ್ತಂತೆ. ಒಳ್ಳೆಯದಾಯಿತು ಅಂತ ಅಂದ್ಕೊಂಡು ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ವಿಡಿಯೋಸ್ ತೊಗೊಂಡು ಸ್ವಲ್ಪ ಮೆಡಿಟೇಷನ್ ಮಾಡಿ ನಾವು ನಂತರ ನಮ್ಮ ಮುಂದಿನ ಪಯಣದತ್ತ ಹೊರಟ್ವಿ. ತುಂಬಾ ಪ್ರಶಾಂತವಾಗಿ ವಿಶಾಲವಾಗಿರೋ ಈ ಟೆಂಪಲ್ ಅಂತೂ ನಮಗೆ ತುಂಬಾ ಇಷ್ಟ ಆಯಿತು. ಇಲ್ಲಿವರೆಗೂ ನೋಡಿರೋ ಬುದ್ಧನ ಟೆಂಪಲ್ಸಲ್ಲಿ ಇದು ಸ್ವಲ್ಪ ದೊಡ್ಡದಾಗಿ ಮತ್ತು ಹೊರಾಂಗಣ ಅಥವಾ ಒಳಗಡೆ ದೇವಸ್ಥಾನದ ಒಳಗಡೆ ಆಗಲಿ ಎರಡೂ ತುಂಬಾ ವಿಶಾಲವಾಗಿದೆ. ಬುದ್ಧನ ದರ್ಶನ ಅಂತೂ ಸಿಕ್ತು. ಇನ್ನು ನಮ್ಮ ಮುಂದಿನ ಗಮ್ಯದತ್ತ ನಾವು ನಮ್ಮ ಪಯಣನ ಮುಂದುವರಿಸೋಣಂತೆ. ವಿಯೆಟ್ನಾಂ ಬುದ್ಧಿಸ್ಟ್ ಟೆಂಪಲಿಂದ 13 ಮೈಲ್ಸ್ ಡ್ರೈವ್ ಮಾಡಿಕೊಂಡು ಇಸ್ಕಾನ್ ಕಡೆಗೆ ಈಗ ನಮ್ಮ ಪಯಣ. ಡ್ಯಾಲಸ್ನಲ್ಲಿ ಇರುವಂಥ ಇಸ್ಕಾನ್ ಟೆಂಪಲ್ನ ನೀವು ಈಗಾಗಲೇ ನೋಡಿದ್ದೀರಾ. ಇನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಇವತ್ತು ನಾವು ಹ್ಯೂಸ್ಟನ್ನಲ್ಲಿ ಇಸ್ಕಾನ್ ಟೆಂಪಲ್ ಹೇಗಿದೆ ಅಂತ ನೋಡೋಣಂತೆ. ಹಾಗೆ ಕೃಷ್ಣನ ದರ್ಶನನೂ ಪಡೆಯೋಣಂತೆ. ಇಸ್ಕಾನ್ ಯಾರಿಗೆ ಗೊತ್ತಿಲ್ಲ ಹೇಳಿ? ಇವರ ಟೆಂಪಲ್ಸ್ ಎಲ್ಲನೂ ಎಲ್ಲ ಕಡೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಬೇರೆ ಮಾತೇ ಇಲ್ಲ. ಡ್ಯಾಲಸ್ನಲ್ಲಿರೋ ಇಸ್ಕಾನ್ ಟೆಂಪಲ್ ಕಂಪೇರ್ ಮಾಡಿದರೆ ನನಗೆ ಹ್ಯೂಸ್ಟನ್ನಲ್ಲಿರುವಂಥ ಈ ಇಸ್ಕಾನ್ ಟೆಂಪಲ್ ಎಂಟ್ರೆನ್ಸ್ ತುಂಬಾ ಇಷ್ಟ ಆಯಿತು. ಈ ಟೆಂಪಲ್ ಹೊರಾಂಗಣ ಸಹ ತುಂಬ ವಿಶಾಲವಾಗಿದೆ. ಟೆಂಪಲ್ ಡೋರು ಸುಂದರವಾಗಿ ಕೆತ್ತನೆಯನ್ನು ಹೊಂದಿದೆ. ಮೇನ್ ಡೋರ್ ಓಪನ್ ಮಾಡಿ ಒಳಗೆ ಹೋಗ್ತಿದ್ದಂತೆ ಎಲ್ಲಿಲ್ಲದ ಪ್ರಶಾಂತತೆ. ವಿಶಾಲವಾದ ಪ್ರಾಂಗಣ ಇರೋ ಇಲ್ಲಿ ಒಳ್ಳೆ ಮಾರ್ಬಲ್ ಸ್ಟೋನ್ನ ಬೆಂಚ್ ಸಹ ಹಾಕಿದ್ದಾರೆ. ಆರಾಮಾಗಿ ಕೂತು ದೇವರ ಧ್ಯಾನ ಮಾಡ್ತಾ ಪ್ರಶಾಂತವಾಗಿ ನಾವು ಅಲ್ಲಿ ಕಾಲ ಕಳೆಯೋದಕ್ಕೆ ತುಂಬಾ ಚೆನ್ನಾಗಿ ಅಲ್ಲಿ ಮಾಡಿದ್ದಾರೆ. ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನಂತರ ಗರ್ಭಗುಡಿಯೊಳಗೆ ಹೋಗೋಣ ಅಂತ ನಾವಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಇಲ್ಲಿ ನಿಮಗೆ ಯಾರೋ ಮಲಗಿರೋದು ಸಹ ಕಾಣಿಸ್ತಾ ಇದೆಯಲ್ಲ ನೋಡಿ, ನಮಗೂ ಆಶ್ಚರ್ಯ ಆಯಿತು. ನಾವು ಹೋದಾಗ ಕ್ಯಾಂಪ್ ನಡೀತಾ ಇತ್ತಂತೆ, ಅದಕ್ಕೆ ಸಂಬಂಧಪಟ್ಟಂಥವರು ಅಲ್ಲಿ ಮಲಗಿದ್ರು ಅಂತ ನಂತರ ನಮಗೆ ಗೊತ್ತಾಯಿತು. ಗಿಫ್ಟ್ ಶಾಪ್, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಲೈಬ್ರರಿ, ಅದರ ತುಂಬ ಇರುವಂಥ ಎಲ್ಲ ಭಾಷೆಯ ಭಗವದ್ಗೀತೆಯ ಪುಸ್ತಕಗಳಂತೂ ನಮಗೆ ನೋಡೋದಕ್ಕೆ ಸಿಕ್ತು. ಲೈಬ್ರರಿಯಲ್ಲಿ ಜಗನ್ನಾಥ, ಬಲಭದ್ರ, ಸುಭದ್ರ ಅವರ ಮೂರ್ತಿಗಳು ಸಹ ನೋಡೋದಕ್ಕೆ ಸಿಗುತ್ತೆ. ಈ ಮೂರ್ತಿಗಳನ್ನು ಜಗನ್ನಾಥ ರಥಯಾತ್ರೆಯ ಸಮಯದಲ್ಲಿ ಬಳಸ್ಕೊಳ್ತಾರಂತೆ. ಇನ್ನು ತಡ ಮಾಡದೆ ಶ್ರೀಕೃಷ್ಣ ದರ್ಶನವನ್ನು ಪಡೆದೇ ಬಿಡೋಣ ಅಲ್ವಾ.
ದರ್ಶನವನ್ನು ಪಡೆದು ನಂತರ ಅಲ್ಲೇ ಒಂದು ಪ್ರವಚನ ಸಹ ನಡೀತಾ ಇತ್ತು. ಅದನ್ನು ನಾನು ಸ್ವಲ್ಪ ಹೊತ್ತು ಕೇಳಿ ನಂತರ ನಾವು ದೇವರ ಮಹಾಮಂಗಳಾರತಿಯನ್ನು ವೀಕ್ಷಿಸುವ ಒಂದು ಸೌಭಾಗ್ಯ ಸಹ ನಮಗೆ ಅವತ್ತು ಸಿಕ್ತು. ಇಸ್ಕಾನ್ ಟೆಂಪಲ್ ಇದ್ಮೇಲೆ ಗೋವಿಂದಾಸ್ ರೆಸ್ಟೋರೆಂಟ್ ಇಲ್ಲದೆ ಇರುತ್ತಾ? ಇಲ್ಲೂ ಸಹ ಅದೇ ರೀತಿ ಗೋವಿಂದಾಸ್ ರೆಸ್ಟೋರೆಂಟ್ ಇದಕ್ಕೆ ಸಾತ್ವಿಕ ಆಹಾರವನ್ನು ನಮಗೆ ಒದಗಿಸ್ಕೊಡ್ತಾ ಇಲ್ಲಿ ಅಟ್ಯಾಚ್ಡ್ ಆಗಿ ಇದೆ. ಸೊ ದೇವ್ರ ದರ್ಶನ ಮಾಡಿ ನಂತರ ನಾವು ಅಲ್ಲಿ ಹೇಗಿದೆ ಅಂತ ಹೋಗಿ ಎಕ್ಸ್ಪ್ಲೋರ್ ಮಾಡೋಣಂತೆ. ಸುಂದರವಾದ ಪೇಂಟಿಂಗ್ಸ್ ಇರುವಂಥ ಈ ಗೋವಿಂದಾಸ್ ರೆಸ್ಟೋರೆಂಟ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಫುಡ್ ಸಹ ಡ್ಯಾಲಸ್ ಇಸ್ಕಾನ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬಾ ರುಚಿಯಾಗಿತ್ತು, ತುಂಬಾ ಚೆನ್ನಾಗಿತ್ತು. ರೀಸನಬಲ್ ಪ್ರೈಸಿಗೆ ಸಿಗೋವಂಥ ಇಲ್ಲಿನ ಫುಡ್ಡು ಬಫೆ ಸಿಸ್ಟಮ್ ಇತ್ತು. ಅದ್ರ ಜೊತೆಗೆ ನಾವು ರೊಟ್ಟಿ ಕೇಳಿದ್ರೆ ಅವರು ಬಿಸಿ ಬಿಸಿಯಾದ ರೊಟ್ಟಿಯನ್ನು ಸಹ ನಮಗೆ ಮಾಡಿ ತೊಗೊಂಬರ್ತಾಯಿದ್ರು. ಇಲ್ಲಿಗೆ ನಮ್ಮ ಹ್ಯೂಸ್ಟನ್ ರನ್ ಎಪಿಸೋಡ್ಸ್ ಏನಿದೆ ಅದು ಮುಕ್ತಾಯ ಆಗುತ್ತೆ. ಆದರೆ ಹ್ಯೂಸ್ಟನ್ ಸೀರೀಸ್ ಇನ್ನೂ ಮುಗ್ದಿಲ್ಲ ಸ್ನೇಹಿತರೆ. ಆ ಎಲ್ಲ ಹ್ಯೂಸ್ಟನ್ ಸೀರೀಸ್ನ ವಿಡಿಯೋಸ್ ನೋಡಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗನ್ನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್. ಜೈ ಶ್ರೀಕೃಷ್ಣ.